ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾನು ತುಂಬಾ ಕಾಮೆಂಟ್ಸ್ ಬರ್ತಾ ಇತ್ತು ಕನ್ನಡ ರೈಟಿಂಗ್ ಪ್ರಾಕ್ಟೀಸ್ ಹೇಗೆ ಮಾಡೋದು ಅಂತ. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಕನ್ನಡ ರೈಟಿಂಗ್ ಪ್ರಾಕ್ಟೀಸ್ ಅಂದರೆ ಏನಿರುತ್ತೆ ಅಂದರೆ ಕಾಪಿ ಪುಸ್ತಕ ಸಿಗುತ್ತೆ ಕನ್ನಡ. ಸೊ ಅದನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಅಕ್ಷರಗಳನ್ನು ಟ್ರೇಸ್ ಮಾಡೋ ಮುಖಾಂತರ ಹಾಗೆ ನಾವು ಕೆಳಗಡೆ ಲೈನಲ್ಲಿ ಬರಿತಾ ಹೋಗ್ಬೋದು. ಅದನ್ನು ಹೆಚ್ಚೆಚ್ಚು ಟ್ರೇಸ್ ಮಾಡೋದ್ರ ಮುಖಾಂತರ ನಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಕನ್ನಡ ಪುಸ್ತಕ ಸಿಗುತ್ತೆ, ಅಂದರೆ ವರ್ಣಮಾಲೆ ಪುಸ್ತಕ ಇರುತ್ತಲ್ವ, ಅದು ಆಗಿರ್ಬೋದು ಅಥವಾ ಅಂಕಲಿಪಿ ಆಗಿರ್ಬೋದು. ಸೊ ಅವುಗಳೇ ನಮಗೆ ಆನ್ಲೈನಲ್ಲಿ ಸಹ ಲಭ್ಯ ಇದೆ. ಅವುಗಳನ್ನು ತೊಗೊಂಡು ಸಹ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಚಿಕ್ಕವ್ರಿಗೆ ಆದರೆ ಇವನ್ನೆಲ್ಲ ಮಾಡ್ಬೋದು, ದೊಡ್ಡವರು ಸಹ ಇವುಗಳನ್ನ ಟ್ರೇಸ್ ಮಾಡ್ಬೋದು. ದೊಡ್ಡವ್ರಿಗೆ ಅಂದರೆ ಅವ್ರಿಗೆ ಬೇರೆ ಭಾಷೆ ಬರ್ತಾ ಇರುತ್ತೆ, ಕನ್ನಡ ಬರ್ತಾ ಇರೋದಿಲ್ಲ. ಹೀಗಿರುವಾಗ ನಾವೇನು ಮಾಡಬೇಕಂದ್ರೆ ಕನ್ನಡ ಕಾಪಿ ಪುಸ್ತಕವನ್ನು ತಗೊಂಡು ನಾವಲ್ಲಿ ಅಕ್ಷರಗಳನ್ನು, ಕನ್ನಡ ಅಕ್ಷರಗಳನ್ನು, ಸ್ವರಗಳಾಗಿರ್ಬೋದು, ವ್ಯಂಜನಗಳಾಗಿರ್ಬೋದು, ಅವುಗಳನ್ನು ಮೊದಲು ಕಲಿತಾ ಹೋಗಬೇಕು. ಅವುಗಳನ್ನು ಅದ್ರ ಮೇಲೆ ಅಕ್ಷರಗಳನ್ನು ಟ್ರೇಸ್ ಮಾಡ್ತಾ, ಅಂದರೆ ತಿದ್ದುತ್ತಾ ಹೋಗಬೇಕು. ತಿದ್ದೋದ್ರ ಮುಖಾಂತರ ನಮಗೆ ಅಲ್ಲಿ ಓದ್ತಾ ಹೋಗಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಕನ್ನಡ ನಮಗೆ ಬರೀಲಿಕ್ಕೆ ರೂಢಿ ಆಗ್ತಾ ಹೋಗುತ್ತೆ. ನಾವು ಮೊದಲು ಸ್ವರಗಳು, ವ್ಯಂಜನಗಳು ಈ ರೀತಿ ನಾವು ವರ್ಣಮಾಲೆಯನ್ನು ಕಲಿತಾ ಹೋದರೆ ನಂತರ ನಾವೇನು ಮಾಡ್ತೀವಿ, ಬಳ್ಳಿಗಳನ್ನು ಕಲಿತಾ ಹೋಗ್ತೀವಿ. ಬಳ್ಳಿಗಳನ್ನು ಕಲಿತಾ ಹಾಗೆ ಒತ್ತಕ್ಷರಗಳು, ಸರಳ ಶಬ್ದಗಳು, ಸಜಾತಿ ಒತ್ತಕ್ಷರಗಳು, ವಿಜಾತಿ ಒತ್ತಕ್ಷರಗಳು ಹೀಗೆ ಕಲಿತಾ ನಮಗೆ ಕನ್ನಡ ಓದಲಿಕ್ಕೂ ಬರುತ್ತೆ, ಹಾಗೆ ಬರಲಿಕ್ಕೂ ಬರುತ್ತೆ. ಸೊ ನಮ್ಮ ಕನ್ನಡ ತುಂಬಾ ಸರಳವಾದದ್ದು, ತುಂಬ ಸುಲಲಿತವಾದದ್ದು ಅಂತಲೇ ಹೇಳ್ಬೋದು. ಕನ್ನಡ ಕಲೀಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ಸೊ ಅದು ನಮ್ಮದು ಮಾತೃಭಾಷೆ ಅಂತ ಹೇಳಲಿಕ್ಕೆ ತುಂಬ ತುಂಬಾ ಹೆಮ್ಮೆ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಮತ್ತೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕಾಮೆಂಟಲ್ಲಿ ಕೇಳ್ಬೋದು. ಸೊ ಈ ಒಂದು ಕಾಮೆಂಟು ತುಂಬಾ ಜಾಸ್ತಿ ಬರ್ತಾಯಿತ್ತು, ಹೌ ಟು ರೈಟ್ ಕನ್ನಡ, ಸೊ ಕನ್ನಡ ಪ್ರಾಕ್ಟೀಸ್ ಮಾಡೋದು ಹೇಗೆ ರೈಟಿಂಗನ್ನು ಅಂತ. ಹಾಗಾಗಿ ನಾನು ತುಂಬ ನೋಡ್ತಾ ಇದ್ದೆ. ಸೊ ಇವತ್ತು ವಿಡಿಯೋ ಮಾಡೋಣ, ನಮ್ಮ ಭಾಷೆ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಇವತ್ತು ವಿಡಿಯೋ ಮಾಡಿದ್ದೀನಿ. ಕನ್ನಡ ಬರಲಿಕ್ಕೆ ರೂಢಿ ಮಾಡಿಕೊಳ್ಳುವವರು ಈ ಎಲ್ಲ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಖಂಡಿತ ನೀವು ಈಸಿಯಾಗಿ ಕನ್ನಡ ಬರಿತೀರಾ, ಹಾಗೆ ಓದ್ತೀರಾ. ಸೊ ಇದರಲ್ಲಿ ಮತ್ತೇನಾದರೂ ನಿಮಗೆ ಸಜೆಷನ್ಸ್ ಬೇಕಿದ್ದರೆ, ಟಿಪ್ಸ್ ಬೇಕಿದ್ದರೆ ಖಂಡಿತ ಕಾಮೆಂಟಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.